ನಮ್ಮ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನೋಡಬೇಕು ಅಂತಂದ್ರೆ ಹಲವಾರು ಘಟನೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ತಂದೆ ಮಕ್ಕಳು ಹೋರಾಟವನ್ನು ಮಾಡಿರ್ತಕ್ಕಂಥ ಹಲವಾರು ಘಟನೆಗಳನ್ನು ನಾವು ಕಂಡು ಬರುತ್ತೆ. ಯಾರು ಅರ್ಜುನ ಉಗ್ರವನ ಆಗಿರ್ಬೋದು, ಭೀಮ ಘಟೋತ್ಕಚ ಆಗಿರ್ಬೋದು, ಹೌದಲ್ಲ. ಅದೇ ರೀತಿಯಲ್ಲಿ ಲವಕುಶ ಮತ್ತೆ ರಾಮ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಎದುರು ಬಂದು ನಿಂತು ಯುದ್ಧವನ್ನ ಮಾಡ್ತಾ ಹೋಗ್ತಾರೆ. ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಆಲ್ರೆಡಿ ನಿಮಗೆಲ್ಲ ರಾಮಾಯಣ ಅಂತಕ್ಕಂಥದ್ದು ಗೊತ್ತು. ಅಗಸನ ಮಾತಿನಂತ ಕೇಳಿದಂತ ರಾಮ ಏನ್ ಮಾಡ್ತಾನೆ, ಸೀತೆಯನ್ನ ಏನ್ ಮಾಡ್ತಾನೆ ವನವಾಸಕ್ಕೆ ಕಳಿಸ್ತಾನೆ ಕಾಡಿಗೆ. ಅಲ್ಲಿ ಅವಳು ಲವಕುಶ ಅಂತಕ್ಕಂಥ ಇಬ್ಬರು ಮಕ್ಕಳಿಗೆ ಏನ್ ಮಾಡ್ತಾನೆ ಜನ್ಮವನ್ನ ನೀಡ್ತಾನೆ. ಅಲ್ಲಿ ಏನು ಋಷಿ ಆಶ್ರಮದಲ್ಲಿ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಮ ಪಡ್ಕೊಂಡಿರ್ತಾರೆ. ಅವರು ಬೆಳೆದು ದೊಡ್ಡವರಾಗಿರ್ತಾರೆ. ಆದ್ರಿಂದ ಎಲ್ಲರಿಗೂ ಯಾರಿಗೂ ಗೊತ್ತಿಲ್ಲ, ರಾಮನಿಗೆ ಗೊತ್ತಿಲ್ಲ. ಹಾಗೆ ರಾಮ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗವನ್ನು ಮಾಡುವಂತ ಸಂದರ್ಭದಲ್ಲಿ ಆ ಕುದುರೆಯನ್ನು ಮುಂದೆ ಶತ್ರುಘ್ನ ಭರತ ಅವರ ಜೊತೆಯಲ್ಲಿ ಕಳಿಸ್ಕೊಂಡಿರ್ತಾನೆ. ಆ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕುದುರೆ ಆ ವಾಲ್ಮೀಕಿ ಆಶ್ರಮಕ್ಕೆ ಬರುತ್ತೆ. ಆಗ ಅದನ್ನು ನೋಡಿದಂತಹ ಲವ ಏನ್ ಮಾಡ್ತಾನೆ, ಆ ಒಂದು ಕುದುರೆಯನ್ನ ಕಟ್ಟಾಗಿ ಹಿಂದಕ್ಕೆ ನಿಲ್ಲುವಂತಹ ಒಂದು ಪ್ರಸಂಗವನ್ನ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದೇ ವೀರಲವ ಅಂತಕ್ಕಂಥದ್ದು. ಇದನ್ನ ಬರೆದಿರ್ತಕ್ಕಂಥವ್ರು ಲಕ್ಷ್ಮೀಶ ಅಂತಕ್ಕಂತಹ ಕವಿ. ವೀರಲವ ಬರೆದಿರ್ತಕ್ಕಂಥವ್ರು ಲಕ್ಷ್ಮೀಶ. ಇದು ಕವಿ ಪರಿಚಯಕ್ಕೆ ತುಂಬಾ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾಗಿ ಇದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಲಕ್ಷ್ಮೀಶ ಆತರ ಕಾಲ 1550 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದ್ರು. ದೇವನೂರು ಮಹಾದೇವ ಅವರು ಕೂಡ ಇಲ್ಲಿ ಜನಿಸಿದ್ರು. ಮೈಸೂರು ಜಿಲ್ಲೆಯ ನಗರಪುರ ತಾಲೂಕಿನ ದೇವನೂರು ಅಂತಕ್ಕಂತಹ ಗ್ರಾಮದಲ್ಲಿ ಜನಿಸಿದ್ರು. ಆದ್ರೆ ಇವರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು, ಇದೇ ಬೇರೆ ಅದೇ ಬೇರೆ, ಅರ್ಥ ಆಗಿದೆಯಾ? ಆ ದೇವನೂರು ಅಂತಕ್ಕಂಥ ಸ್ಥಳದಲ್ಲಿ ಜನಿಸಿದ್ರು. ಇವರು ಜೈನಿ ಭಾರತ ಅಂತಕ್ಕಂಥ ಕೃತಿಯನ್ನ ರಚನೆಯನ್ನು ಮಾಡಿದ್ದಾರೆ. ಇವ್ರಿಗೆ ಉಪಮಾನೋಲ ಕರ್ನಾಟಕ ವಿಚಿತ್ರವನ್ನು ಚೈತ್ರ ಅಂತಕ್ಕಂಥ ಬಿರುದನ್ನು ನೀಡಿ ಗೌರವಿಸಿದ್ದಾರೆ. ಇದರಲ್ಲಿ ವಾಕ್ಯರೂಪದಲ್ಲಿ ಬರೆದಿದೆ ಅಂತ ಹೇಳಿದ್ರೆ ಕನ್ನಡದ ಪ್ರಸಿದ್ಧ ಕವಿಗಳಾದಂತಹ ಅಥವಾ ಹಳೆಗನ್ನಡ ಪ್ರಸಿದ್ಧ ಕವಿಗಳಾದಂತಹ ಬರೆಯಬಹುದು. ಕನ್ನಡದ ಪ್ರಸಿದ್ಧ ಕವಿಗಳಾದ ಲಕ್ಷ್ಮೀಶ ಅವರು 1550ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಇವರು ಜೈಮಿನಿ ಭಾರತ ಎಂಬ ಕೃತಿಯನ್ನು ರಚನೆಯನ್ನು ಮಾಡಿದ್ದು. ಇವರಿಗೆ ಉಪಮಾಲೋಲ ಕರ್ನಾಟಕ ವಿಚೂತವನ್ನ ಚೈತ್ರ ಎಂದು ಬಿರುದನ್ನು ನೀಡಿ ಗೌರವಿಸಲಾಗಿದೆ ಅಂತ ನೀವು ಬರೀಬೇಕಾಗುತ್ತೆ. ವೀರಲವ ಬರೆದಿರ್ತಕ್ಕಂಥವ್ರು ಲಕ್ಷ್ಮೀಶ. ಅದನ್ನು ಒಂದ್ಸಲಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಬಲ್ಗಯ್ಯ ನೃಪ ಅಂಜಿ ತಡೆಯದೆ ರಘುದ್ವಯನ ಸೊಲ್ಗೇಳಿ ನಮಿಸಲ್ ಇಳೆಯೊಳ್ ಚಲಿಸುತ್ತದ್ವರದ ನಲ್ಗುದುರೆ ಬಂದು ವಾಲ್ಮೀಕಿಯ ನಿಜಾಶ್ರಮದ ವಿನಿಯೋಗದ ಉಪವನದೊಳು ಹುಲ್ಗಳ ಪಸುಗೆ ಗೆಳಸಿ ಪೊಕ್ಕೊಡೆ ಆ ತೋಟಗಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆ ಮಿಗೆ ಬಿಲ್ಗೊಂಡು ನಡೆತಂದವ ಕಂಡನು ಅರ್ಚಿತ ಸ್ವಾಜಿಯ ವೀರಲವನು ಎತ್ತಣ ತುರಗಮಿದು ಪೊಕ್ಕು ಪೂದೋಟಮ ತೊತ್ತಳ ತುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಆರೈದು ಎಂದು ಎನಗೆ ನೇಮಿಸಿ ಹೋದನು. ಅಬ್ದಿಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿ ಬಂದು ಉಳಿದಪನೇ ಎನ್ನುತ್ತಾ ಹಯದೆಡೆಗೆ ನಡೆತಂದು ನೋಡಲ್ ಅದರ ನೆತ್ತಿಯೊಳ್ ಮೆರೆವ ಪಟ್ಟದ ಲಿಖಿತವ ಕಂಡು ಲವನ್ ಓದಿಕೊಳ್ಳುತ್ತಿದ್ದನು. ಊರ್ವಿಯೊಳ್ ಕೌಸಲ್ಯ ಪಡೆದ ಕುವರ ರಾಮನೋರ್ವನೇ ವೀರನ್. ಆತನ ಎಣ್ಣ ತುರಗಂಬಿದು ನಿರ್ವಹಿಸ ಆರಾಧನ ತಡೆಯಲ್ ಎಂದೆಂದ ಲೇಖನವನ್ನು ಓದಿ ಗರ್ವಮ ಬಿಡಿಸದಿದ್ದೊಡೆ ತನ್ನ ಮಾತೆಯಂ ಸರ್ವಜನವು ಬಂಜೆ ಇನ್ನದಿರ್ದವುದೇ ತನ್ನ ಪೂರ್ವ ತೋಳ್ಗಳ್ ಏತಕ್ಕೆಂದು ಸಲೆ ವಾಸಿಯಂ ತೊಟ್ಟು ಲವನು ಮುರಿದೆದ್ದನು. ತೆಗೆ ಉತ್ತರೀಯಮಂ ಮುರಿದು ಕುದುರೆಯ ಕೆಳಗೆ ಬಿಗಿದು ಕಟ್ಟಲಿಕ್ಕೆ ಕದಳಿ ಧ್ರುವಕ್ಕೆ ಕಟ್ಟಲಿಗೆ ಮುನಿಸುತ್ತ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ಮಾಜಿಯಂ ಬಿಡು ಬಡಿವ ಯಮ್ಮನರು ನಗುತೆ ಪಾರ್ವರ ಮಕ್ಕಳು ಅಂಜಿದೊಡೆ ಜಾನಕಿಯ ಮಗನು ಇದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವನ್ ಅಡಗುತ್ತದೆ ಬಿಲ್ದಿರುವನು ಏರಿಸಿ ತೀರಿ ಜೇಗಲಿದು ನಿಂತು ಇರುತ್ತನು. ನೋಡಿ, ಬಲ್ಗಯ್ಯ ಬಲ್ಗಯ್ಯ ಅಂದ್ರೆ ಏನು ಅಂತಂದ್ರೆ ಬಲಿಷ್ಠ ಕೈಯ. ಬಲಿಷ್ಠ ಕೈಯ ರಾಜನು. ಬಲ್ಗಯ್ಯ ಅಂತಂದ್ರೆ ಬಲಿಷ್ಠ ಅಂದ್ರೆ ಪರಾಕ್ರಮಿ ರಾಜ, ಆಯ್ತಾ. ನೃಪರು ಅಂದ್ರೆ ಯಾರು? ರಾಜರು. ಬಲ್ಗಯ್ಯ ಅಂದ್ರೆ ಬಲಿಷ್ಠ, ನೃಪ ಅಂತಂದ್ರೆ ರಾಜ,
ಸರಿ ನಮಸ್ಕಾರವನ್ನು ಮಾಡಿ ಕಳಿಸ್ತಾರೆ. ಯಾರಿಗೆ? ಅಶ್ವಮೇಧಯಾಗದ ಕುದುರೆಗೆ. ಯಾರು? ಬಲಿಷ್ಠ ರಾಜರು. ಇಳೆಯೋಳು. ಇಳೆಯೋಳು ಅಂದ್ರೆ ಭೂಮಿಯಲ್ಲಿ. ಇಳೆ ಅಂದ್ರೆ ಏನು? ಭೂಮಿ. ಪದಗಳ ಕೇಳ್ತಾರೆ, ಸರಿ ಬರ್ಕೋಬೇಕು. ಇಳೆ ಅಂತಂದ್ರೆ ಭೂಮಿ. ಈ ಭೂಮಿಯಲ್ಲಿ ಏನ್ ಮಾಡ್ತಾ ಇತ್ತು? ಚಲಿಸುತ್ತಿತ್ತು. ಚಲಿಸೋದ್ರೇನು? ಚಲಿಸುತ್ತಿತ್ತು. ಇಡೀ ಭೂಮಿಯಲ್ಲಿ ಅಶ್ವಮೇಧಯಾಗದ ಕುದುರೆಯನ್ನ ಕಟ್ಟಾಕೋದಿಲ್ಲ. ಸುಮ್ ಬಿಡೋದು, ಎಲ್ಲೆಲ್ಲಿ ಹೋಯ್ತದೆ ಅಲ್ಲಿ ಎಲ್ಲ ಹೋಗ್ಬೋದು. ಅಲ್ಲಿ ರಾಜರು ಒಂದು ವೇಳೆ ಕಟ್ಟಾಕಿದ್ರೆ ಮಾತ್ರ ಯುದ್ಧವನ್ನ ಮಾಡಬೇಕು. ಇದು ನಿಯಮ. ಆ ಚಲಿಸ್ತಾ ಇತ್ತು. ಯಾವುದು? ಅಧ್ವರ. ಅಧ್ವರ ಅಂದ್ರೇನು? ಯಾಗ ಅಥವಾ ಯಜ್ಞ. ಅಧ್ವರ ಅಂದ್ರೇನು? ಯಜ್ಞ. ಯಜ್ಞದ ಕುದುರೆ. ಯಜ್ಞ ಯಾಗದ ಕುದುರೆ. ನಲ್ಕುದುರೆ. ನಲ್ಕುದುರೆ ಅಂದ್ರೇನು? ಉತ್ತಮವಾದಂತಹ ಕುದುರೆ. ಆಯ್ತಾ? ಈ ನಲ್ಕುದುರೆ ಅಂತಕ್ಕಂಥದ್ದು ಏನು ಅಂದ್ರೆ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ ಬರ್ಕೊಳ್ಳಿ. ನಲ್ಕುದುರೆ, ನಲ್ಲಿದ್ದು ಪ್ಲಸ್ ಕುದುರೆ, ನಲ್ಕುದುರೆ ಕರ್ಮಧಾರಯ ಸಮಾಸ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಬರ್ಕೊಳ್ಳಿ. ನಲ್ಲಿದ್ದು ಪ್ಲಸ್ ಕುದುರೆ, ನಲ್ಕುದುರೆ ಕರ್ಮಧಾರಯ ಸಮಾಸ. ಇದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಹಂಗಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಹೈಲೈಟರ್ ಅಲ್ಲಿ ಮಾತಾಡೋಣ. ಉತ್ತಮವಾದಂತಹ ಕುದುರೆ ಬಂತು. ಇಲ್ಲಿಗೆ ಬಂತಪ್ಪ ಅಂತಂದ್ರೆ ವಾಲ್ಮೀಕಿಯ ನಿಜಾಶ್ರಮದ, ವಾಲ್ಮೀಕಿಯ ಮುನಿಗಳು ನಿಜವಾಗಿ ವಾಸ ಮಾಡುತ್ತಿರುವಂತಹ ಆಶ್ರಮದ ವಿನಿಯೋಗದ ಉಪವನಗಳು. ಅವರ ಒಂದು ಉಪಯೋಗಕ್ಕೆ ಇದ್ದಂತಹ ಉಪವನ. ಉಪವನ ಅಂದ್ರೇನು? ಉದ್ಯಾನ. ಉಪವನ ಅಂದ್ರೆ ಉದ್ಯಾನ. ಉದ್ಯಾನವನ ಕೇಳಿದಿಲ್ವಾ? ಉದ್ಯಾನವನ. ಉಪವನ ಅಂತಕ್ಕಂಥದ್ದು ಅಂದ್ರೆ ನಿಜವಾಗಿ ವಾಲ್ಮೀಕಿ ಮುನಿಗಳು ತಾವೊಂದು ತಮ್ಮ ಒಂದು ಸ್ವಂತಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂತಹ ಆಶ್ರಮ. ಯಾವುದು? ಈ ಕುದುರೆ ಬಂದಿರತಕ್ಕಂತಹ ಜಾಗ. ಆಯ್ತಾ? ಆ ವಾಲ್ಮೀಕಿ ಮುನಿಗಳು ವಾಸ ಮಾಡ್ತಾ ಇರುವಂತಹ ಆಶ್ರಮದ ಅವರ ಒಂದು ಉಪಯೋಗಕ್ಕಿದ್ದಂತಹ ಆ ಒಂದು ಉದ್ಯಾನವನದಲ್ಲಿ ಒಂದು ಕುದುರೆ ಬಂತು. ಯಾಕೆ ಬಂತು? ಪುಲ್ಗಳ ಹಸುಗೆ. ಪುಲ್. ಪುಲ್ ಅಂದ್ರೆ ಪುಲ್. ಪಕಾರಕ್ಕೆ ಹಕಾರ. ಅಡಗನ್ನಡದ ಪಕಾರಕ್ಕೆ ಹೊಸಗನ್ನಡದ ಹಕಾರ ಅಂತ ಹೇಳ್ಕೊಡಿದಿರಲ್ವಾ? ಪುಲ್ಲು ಅಂದ್ರೆ ಹುಲ್ಲು. ಹುಲ್ಲುಗಳ ಪಸುಗೆ. ಪಸುಗೆ ಅಂದ್ರೆ ಹಸುರಿಗೆ. ಅಂದ್ರೆ ಹಸಿರಾಗಿದ್ದಂತಹ ಹುಲ್ಲುಗಳನ್ನ ನೋಡಿ ಎಳಸಿ. ಎಳಸಿ ಅಂದ್ರೆ ಬಯಸಿ. ಎಳಸಿ ಅಂತಂದ್ರೆ ಬಯಸಿ. ಒಂದ್ ಕಡೆ ಎಳಸಿ ಅಂತಂದ್ರೆ ಬಯಸಿ. ಆ ಹುಲ್ಲುಗಳ, ಹಸಿರಾದಂತಹ ಹುಲ್ಲುಗಳನ್ನು ಬಯಸಿ ಪೊಕ್ಕೊಡೆ. ಪೊಕ್ಕು ಅಂದ್ರೆ ಪಕಾರಕ್ಕೆ ಹಕಾರ. ಹೊಕ್ಕು. ಎಲ್ಲಿ ಹೊಕ್ಕು ಅಂದ್ರೆ ಹೋಯ್ತು. ಎಲ್ಲಿಗೆ ಹೋಯ್ತು? ಆ ಉದ್ಯಾನವನಕ್ಕೆ ಹೋಯ್ತು. ಯಾವ್ದೊಂದು ಉದ್ಯಾನವನ? ವಾಲ್ಮೀಕಿ ಮುನಿಗಳು ಉಪಯೋಗಿಸ್ತಾ ಇರುವಂತಹ ಉದ್ಯಾನವನಕ್ಕೆ ಹೋಗಿದ್ಯಾವುದು? ಆ ರಾಮನು ಕಳಿಸಿದಂತ ಅಶ್ವಮೇಧಯಾಗದ ಕುದುರೆ. ಅದು ಹೋಯ್ತು. ಪೊಕ್ಕಡೆ ಹೋಯ್ತು. ಆ ತೋಟಗಾವಲಿಗೆ, ಆ ಒಂದು ತೋಟದ ಕಾವಲಿಗೆ ಇದ್ದಂಥವ್ರು ಯಾರಪ್ಪ ಅಂತಂದ್ರೆ ತನ್ನ ಒಡನಾಡಿಗಳ ಕೂಡಿ ಲೀಲೆ ಬಿಡೆ. ತನ್ನ ಒಡನಾಡಿಗಳು. ಒಡನಾಡಿಗಳು ಅಂದ್ರೆ ಗೆಳೆಯರು. ಒಡನಾಡಿ ಏನು? ಗೆಳೆಯರು, ಸ್ನೇಹಿತರು. ಗೆಳೆಯರು ತನ್ನ ಸ್ನೇಹಿತರು, ಆ ಸ್ನೇಹಿತರ ಜೊತೆಯಲ್ಲಿ ಲೀಲೆ ಬಿಡಿ ಅಂದ್ರೆ ಆಟ ಅತಿಶಯವಾಗಲು. ಆತ ತನ್ನ ಒಂದು ಸ್ನೇಹಿತರ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ನೀವು ಆಟ ಆಡೋದ್ರೆ ಸಮಯ, ಊಟ, ತಿಂಡಿ, ಊಟ ಎಲ್ಲವನ್ನ ಬಿಟ್ಬಿಟ್ಟು ಆಟದಲ್ಲಿ ತಲ್ಲೀನರಾಗಿರ್ತಾರಲ್ಲ, ಅದೇ ರೀತಿಯಲ್ಲಿ ಇವನು ಒಂದು ತೋಟದ ಕಾವಲಿಗೆ ನೇಮಿಸಿ ಹೋಗಿದ್ದ. ಯಾರು? ವಾಲ್ಮೀಕಿ ಮುನಿಗಳು ಹೇಳಿದ್ರು, ನೋಡಲವ ಈ ಒಂದು ತೋಟವನ್ನ ಜೋಪಾನವಾಗಿ ಕಾಯ್ದೆ ನಿಲ್ಲಿಸಿಕೋ, ಒಂದು ಚೂರು ಹಸಿರು ಬಾಡಿದ ರೀತಿ ನೀವು ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಹಾಗಾಗಿ ಆ ಕಾವಲಿಗೆ ನೇಮಿಸಿದ್ರು. ಗುರುಗಳ ಆಜ್ಞೆಯನ್ನ ಪಾಲಿಸ್ತಾ ಇದ್ದ. ಹಾಗಾದ್ರೆ ಆಟ ಆಡುವಂತ ಸಂದರ್ಭದಲ್ಲಿ ಏನಾಯ್ತು? ಅದನ್ನ ಮೈಮರೆತು ಆಟದಲ್ಲಿ ತಲ್ಲೀನನಾಗಿದ್ದು ಆಟವನ್ನು ಮುಗಿಸಿಕೊಂಡು ಬಿಲ್ಗೊಂಡು ನಡೆದನು. ಬಿಲ್ಲನ್ನು ಕೊಂಡು ಅಂದ್ರೆ ಬಿಲ್ಲನ್ನು ತೆಗೆದುಕೊಂಡು ಬಂದ. ಇದೇನು? ಕ್ರಿಯಾ ಸಮಾಸ. ಬಿಲ್ಗೊಂಡು ಕ್ರಿಯಾ ಸಮಾಸ. ಬಿಲ್ಗೊಂಡು ಕ್ರಿಯಾ ಸಮಾಸ. ಅರ್ಥ ಆಯ್ತಾ? ಕೇಳಿದ್ರೆ ಹೇಳ್ತಿದ್ದೀನಿ, ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಅದು ಇಂಪಾರ್ಟೆಂಟ್ ಅಂತ ಅರ್ಥ. ನಡೆದವ. ಅಲ್ಲಿಂದ ಬಿಲ್ಲಿನ ಸಮೇತವಾಗಿ ನಡ್ಕೊಂಡು ಬಂದಂಥವನು ಕಂಡನು. ಕಂಡನು ಅಂದ್ರೆ ನೋಡ್ದ. ಏನನ್ನ? ಅರ್ಚಿತ. ಅರ್ಚಿತ ಅಂದ್ರೆ ಪೂಜಿಸಿದಂತಹ. ಅರ್ಚಿತ ಅಂದ್ರೇನು? ಪೂಜಿಸಿದಂತಹ ಅಂದ್ರೆ ಪೂಜೆ ಮಾಡಿದಂತಹ ಸುವಾಜಿಯನ್ನ. ವಾಜಿ ಅಂದ್ರೇನು? ಕುದುರೆ. ವಾಜಿ ಅಂದ್ರೆ ಕುದುರೆ. ಸುವಾಜಿ ಅಂದ್ರೆ ಉತ್ತಮವಾದಂತಹ ಕುದುರೆ. ಲಕ್ಷಣವಾಗಿರ್ತಕ್ಕಂಥ ಕುದುರೆ ಅಶ್ವಮೇಧಯಾಗಕ್ಕೆ ಬಳಸ್ತಕ್ಕಂಥದ್ದು. ಹಾಗಾಗಿ ತುಂಬಾ ಲಕ್ಷಣವಾಗಿದ್ದಂತಹ ಅಶ್ವಮೇಧಯಾಗದ ಕುದುರೆಯನ್ನು ಯಾರು ನೋಡಿದ? ಲವ ನೋಡಿದ. ನೋಡಿದ ಯಾರು? ವೀರಲವನು. ಸಾಮಾನ್ಯ ಲವನು ವೀರಲವ. ಪರಾಕ್ರಮಗಳಿಂದ ಕೂಡಿರ್ತಕ್ಕಂಥ
ಸಜ್ಜಗೊಂಡಂತಹ ಕುದುರೆಯನ್ನು ನೋಡೋಣ. ಎತ್ತಡ ತುರಗವಿದು ಎತ್ತಡ ಯಾವ ಕಡೆಯ ತುರಂಗ ಅಂತ ತುರಂಗ ಅಂದ್ರೆ ತುರಂಗ ಅಂತಂದ್ರೆ ಕುದುರೆ. ತುರಂಗ ಅಂದ್ರೆ ಕೂಡ ಏನು ಕುದುರೆ ಎನ್ನುವಂತ ಅರ್ಥಕ್ಕೆ ಬರ್ತದೆ. ತುರಂಗ ಅಂದ್ರೆ ಕುದುರೆ. ಯಾವ ಕಡೆಯ ಕುದುರೆ ಇದು? ಪೊಕ್ಕು ಪೂದೋಟವನ್ನ. ಪೂದೋಟ ಅಂದ್ರೆ ಪೂದೋಟ, ಪೊಕ್ಕು ಅಂದ್ರೆ ಪೊಕ್ಕು. ಈ ಒಂದು ಹೂವಿನ ತೋಟವನ್ನ ಉದ್ಯಾನವನಗಳೆಲ್ಲ ಬೆಳೆದಿರ್ತಾರಲ್ಲ, ಆ ಹೂವಿನ ತೋಟವನ್ನ ಪೊಕ್ಕು ತೊತ್ತಡ ಕುಳಿಯುವುದು ಅಂದ್ರೆ ಸೊಪ್ಪಾಗೋ ರೀತಿ ಎಲ್ಲರೂ ಚಪಾಚನೆ ಮಾಡಿ ಕುಳಿತಾ ಇದೆ ಅಂತ ಹೇಳ್ತೀವಲ್ಲ, ಹಸುಗಳು ಸಂದರ್ಭ ಮೇವಾಕಿದ್ರೆ ಎಲ್ಲವನ್ನು ಹಾಳು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಏನ್ ಮಾಡ್ತಾ ಇದೆ ಕುದುರೆ ಆ ಒಂದು ಹೂಗಳ ಒಂದು ತೋಟಕ್ಕೆ ನುಗ್ಗಿ ಹುಲ್ಲುಗಳೆಲ್ಲವನ್ನ ನಾಶಪಡಿಸ್ತಾ ಇದೆ. ವಾಲ್ಮೀಕಿ ಮುನಿನಾಥನೇ. ಆದರೆ ಏನಾಗಿದೆ, ವಾಲ್ಮೀಕಿ ಮುನಿಗಳು ಏನ್ ಮಾಡಿದ್ದಾರೆ, ಹೊತ್ತು ಆರೈಯುವುದೆಂದು ನನಗೆ ನೆನೆಸಿ ಈ ಒಂದು ಹುಲ್ಲು ಒಣಗದಂತೆ ನೋಡ್ಕೋಬೇಕು, ಒಂದು ಚೂರು ಒಂದು ಒಣಗದ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳಿ ಹೋಗೋರೆ. ಯಾರು ಹೇಳಿ ಹೋಗಿರ್ತಕ್ಕಂಥದ್ದು? ಲವನಿಗೆ ಹೇಳಿ ಹೋಗಿದ್ರೆ ನೇಮಿಸವ್ರೆ. ಯಾರನ್ನ ನೇಮಿಸಿರ್ತಕ್ಕಂಥದ್ದು? ಲವನನ್ನ ನೇಮಿಸವ್ರೆ. ನೋಡು, ಈ ಒಂದು ತೋಟದ ಜವಾಬ್ದಾರಿಯಿಂದ ನಾನು ಬರೋವೆ. ಒಂದು ಸಣ್ಣ ಹುಲ್ಲು ಗಡ್ಡಿಯನ್ನು ಸಹ ಏನ್ ಮಾಡೋದಿಲ್ಲ, ನಾಶಪಡಿಸೋಲ್ಲ, ಒಣಗೋದಿಲ್ಲ, ಒಣಗದೇ ಇರೋದಕ್ಕೆ ನೋಡ್ಬೋದು ಇನ್ನು ಅಂತ ಹೇಳ್ಬಿಟ್ಟಿದ್ದಾರೆ. ಎಲ್ಲಿಗೆ ಹೋಗೋರೆ? ಹೋದ ಯಾರು ಹೋದನು? ವಾಲ್ಮೀಕಿ ಮುನ್ನ ಹೊರಟೋಗ್ಬಿಟ್ಟವ್ರೆ. ಎಲ್ಲಿಗೆ? ಅಬ್ದೀಪ ಕರೆಸಲಾಗಿ. ಅಬ್ದೀಪ ಯಾರು? ಅಬ್ದೀಪ ಅಂತಂದ್ರೆ ವರುಣ. ಅಬ್ದೀಪ ಅಂತಂದ್ರೆ ವರುಣ. ವರುಣದೇವ ಅಂದ್ರೆ ಮಳೆರಾಯ. ಅಬ್ದೀಪ ಅಂದ್ರೆ ವರುಣ ಏನ್ ಮಾಡಿದ್ದಾನೆ, ಅದನ್ನ ಆ ಒಂದು ಸ್ವರ್ಗಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆ ಮಾತಾಡ್ಬೇಕು. ಯಾರ ಜೊತೆ? ವಾಲ್ಮೀಕಿ ಮುನಿಗಳ ಜೊತೆ ಮಾತಾಡ್ಬೇಕು ಅಂತ ಅಂದ್ಬಿಟ್ಟು ಆ ವರುಣ ಲೋಕಕ್ಕೆ ಕಳಿಸ್ಬಿಟ್ಟಿದ್ದಾನೆ. ಯಾರನ್ನ? ವಾಲ್ಮೀಕಿ ಮುನಿಗಳನ್ನ ವರುಣ ಕರೆಸಲಾಗಿ. ವರುಣ ದೇವ ಕರೆಸ್ಬಿಟ್ಟಿದ್ದಲ್ಲಿ ಹೋಗಿದ್ದಾನೆ. ಮತ್ತೆ ವರುಣನ ಲೋಕದಲ್ಲಿ ಬಂದು ಮುಡಿದಪ್ಪನೇ. ಮತ್ತೆ ವಾಲ್ಮೀಕಿ ಮುನಿಗಳು ವರುಣನ ಲೋಕದಿಂದ ವಾಪಸ್ಸು ಬಂದು ಏನ್ ಮಾಡ್ತಾರೆ, ಮುಡಿದಪ್ಪನೇ. ಮುಡಿ ಅಂದ್ರೆ ಕೋಪಿಸಿಕೋ ಬರ್ಕೊಳ್ಳಿ. ಮುಡಿ ಅಂತಂದ್ರೆ ಕೋಪಿಸಿಕೋ. ನಾನು ಮುಂದೆ ಏನ್ ಮಾಡ್ತೇನೆ ಅಂತಾನೆ, ಕೋಪನ ಮಾಡ್ತಾನೆ, ಕೋಪಿಸ್ಕೊಳ್ತಾನೆ. ಏನ್ ಮಾಡ್ತೀನಿ ನಾನು ಅಂತ ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಯಾರು ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು? ಯೋಚನೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಎನ್ನುತ್ತಾ ಅಂತ ಹೇಳ್ತಾ ಹಯದೆಡೆಗೆ ನಡೆದದ್ದು. ಹಯ ಅಂದ್ರೆ ಕುದುರೆ. ಬರ್ಕೊಳ್ಳಿ. ಹಯ ಅಂದ್ರೆ ಕುದುರೆ, ವಾಜಿ ಅಂದ್ರೆ ಕುದುರೆ, ತುರಂಗ ಅಂದ್ರೆ ಕುದುರೆ. ಅರ್ಥ ಆಯ್ತಿದ್ಯಾ? ಬರ್ಕೊಳ್ಳಿ. ಪದಗಳ ಅರ್ಥಕ್ಕೆ ಕೇಳ್ತಾನೆ ಸಮರ್ಥ ಪದದಲ್ಲಿ ಅಂತ ಕೇಳ ಬರಬೇಕಾಗುತ್ತೆ. ಬರ್ಕೊಳ್ಳಿ. ಹಯ ಅಂದ್ರೆ ಕುದುರೆ. ಕುದುರೆಯ ಹತ್ತಿರಕ್ಕೆ ನಡೆದದ್ದು. ನಡ್ಕೊಂಡು ಬಂದ. ಯಾರು ನಡ್ಕೊಂಡು ಬಂದನು? ಲವ ನಡ್ಕೊಂಡು ಬಂದು ನೋಡ್ದ ಕುದುರೆಯನ್ನ ನೋಡ್ದ. ಅದರ ನೆತ್ತಿ ಅಂತಂದ್ರೆ ಕುದುರೆ ಅಣೆದಿರ್ತಲ್ಲ, ಅಣೆಗೆ ಏನ್ ಮಾಡ್ತಾರೆ, ಪಟ್ಟಿಯನ್ನ ಕಟ್ಟಿದ್ದಾರೆ. ಏನು ಮೆರವ ಪಟ್ಟದಲ್ಲಿ ಕಂಡು ಪಟ್ಟದಲ್ಲಿ ಚಂದದಿಂದ ಏನು ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ಏನ್ ಮಾಡಿದ್ದಾರೆ, ಕೆಲವು ಅಕ್ಷರಗಳನ್ನು ಬರ್ತಾರೆ. ಆ ಪಟ್ಟಿಯನ್ನು ಕುದುರೆ ಅಣೆಗೆ ಏನ್ ಮಾಡಿದ್ದಾರೆ, ಕಟ್ಟಿದ್ದಾರೆ. ಅಂತ ಮಧ್ಯ ಸಂದರ್ಭದಲ್ಲಿ ಬಾಸಿಗೆಲ್ಲ ಕಟ್ತಾರಲ್ವಾ, ವಿಭೂತಿ ಎಲ್ಲ ಬರ್ತಿರಲ್ವಾ, ಆ ರೀತಿ ಏನ್ ಮಾಡಿದ್ದಾರೆ, ಪಟ್ಟಿನ ಕುದುರೆಯ ಅಣೆಗೆ ಪಟ್ಟಿಯನ್ನು ಬರೆದು ಲಿಖಿತ ಮುಂಗಡಲ್ಲಿ ಬರೆದಿರುವಂತಹ ಬರವಣಿಗೆಯನ್ನು ನೋಡಿ ಲವನು ಓದಿಕೊಳ್ಳುತ್ತಿದ್ದನು. ಲವ ಏನ್ ಮಾಡ್ತಾ ಇದ್ದನ್ನ ಓದ್ಕೊತಾ ಇದ್ದಾನೆ. ಯಾವುದನ್ನ ಓದ್ಕೊಳ್ತಾ ಇರುವಂತದ್ದು? ಆ ಒಂದು ಕುದುರೆಯ ಅಣೆಯಲ್ಲಿ ಬರೆದಿರುವಂತಹ, ಚಿನ್ನದ ಪಟ್ಟಿಯಲ್ಲಿ ಬರೆದಿರುವಂತಹ ಅಕ್ಷರಗಳಿವೆ ಅಂತ ಓದ್ತಾ ಇದ್ದ. ಹಾಗಾದ್ರೆ ಅಲ್ಲಿ ಏನ್ ಬರೆದಿತ್ತು ಅದು ನೆಕ್ಸ್ಟ್ ಟೈಮ್ ನೋಡೋಣ. ಊರ್ವಿಯೋಳು ಕೌಶಲ್ಯ ಪಡೆದ ಪರಬ್ರಾಹ್ಮ. ಊರ್ವಿ ಅಂದ್ರೆ ಬಂದಿರಲ್ಲ ಭೂಮಿ. ಊರ್ವಿ ಅಂದ್ರೆ ಭೂಮಿ. ಬರ್ಕಳಿ ಪದಗಳರ್ಥ ಇದೆ ಅಂದ್ರೆ ಭೂಮಿ. ಊರ್ವಿ ಅಂದ್ರೆ ಭೂಮಿ. ಇಡೀ ಭೂಮಂಡಲದಲ್ಲಿ ಕೌಶಲ್ಯ ಕೌಶಲ್ಯ ಮಗನಾಗಿರುವಂತಹ ಕುವರ ಮಗ, ಕೌಶಲ್ಯ ಪಡೆದಿರುವ ಮಗನಾಗಿರ್ತಕ್ಕಂಥ ರಾಮನವರ ಮನೆ ವೀರನು. ರಾಮನ ತಾಯಿ ಹೆಸರೇನು? ಕೌಶಲ್ಯ. ಹೌದಲ್ವಾ? ದಶರಥ ಮತ್ತೆ ಕೌಶಲ್ಯ ಮಗ ಯಾರು? ರಾಮ. ಅದನ್ನೇ ಹೇಳ್ತಿರ್ತಕ್ಕಂಥದ್ದು. ಭೂಮಂಡಲದಲ್ಲಿ ಕೌಶಲ್ಯ ಪಡೆದಿರುವಂತಹ ಆತನ ಮಗನಾದಂತಹ ರಾಮನು ಓರ್ವನೇ ಒಬ್ಬನೇ, ಅವನೊಬ್ಬನೇ ವೀರ. ಇಡೀ ಭೂಮಂಡಲದ ವೀರ ಯಾರು? ರಾಮ. ಆತನ ಇದು ಕುದುರೆ ಯಾರಪ್ಪ ಅಂತಂದ್ರೆ, ಇದು ಭೂಮಂಡಲದಲ್ಲಿ ವೀರನಾಗಿರುವಂತಹ ರಾಮನ ಯಜ್ಞದ ಕುದುರೆ. ಯಾವ ಯಜ್ಞ? ಅಶ್ವಮೇಧ ಯಾಗ ಯಜ್ಞವನ್ನು ಮಾಡ್ತಾ ಇದ್ದಾರಲ್ವಾ, ಆ ಯಜ್ಞದ ಕುದುರೆ. ಯಾವುದು? ಈಗ ನೀವು ನೋಡ್ತಾ ಇರುವಂತದ್ದು. ನಿರ್ವಹಿಸತಕ್ಕಂಥದ್ರೆ ಇದನ್ನ ನಿಭಾಯಿಸುವ ಸಾಮರ್ಥ್ಯವಿದ್ದರೆ, ರಾಮನನ್ನ ಎದುರಿಸುವಂತಹ ಸಾಮರ್ಥ್ಯವಿದ್ದರೆ ಯಾರಾದರೂ ಆಗುವುದು ತಡೆಯಲಿ. ಈ ಒಂದು ಕುದುರೆಯನ್ನ ತಡೆಯುವಂತಹ ಸಾಮರ್ಥ್ಯ ಯಾರಾದರೂ ಏನ್ ಮಾಡೋದನ್ನ ತಡೆಯಬಹುದು ಎಂದು ಬರೆದಿರುವಂತಹ ಲೇಖನವನ್ನ ಓದಿ. ಬರವಣಿಗೆಯನ್ನು ಓದ್ತಾ ಇದ್ದಾರೆ. ಯಾರು ಓದ್ತಾ ಇರ್ತಕ್ಕಂಥವನು? ವೀರಲವ. ಇಲ್ಲಿ ಕುದುರೆಯ ಅಣೆಯಲ್ಲಿ ಬರೆದಿರ್ತಕ್ಕಂತಹ ಬರವಣಿಗೆಯನ್ನು ಓದ್ತಾ ಇದ್ದಾರೆ ನೋಡಿ. ಲೇಖನವನ್ನು ಓದ್ಕೊಂಡು ಹೋಗಿ
ಗರ್ಭವನ್ನು ಯಾರು ಮತ್ತೆ ಯಾರು ಸೀತೆ, ವೀರ ಲವನ ತಾಯಿ ಯಾರು ಸೀತೆ. ಆ ಸೀತೆಯನ್ನ ಸರ್ವ ಜನರು ಇಡೀ ಎಲ್ಲಾ ಜನಗಳು ಏನಂತಾರೆ, ಬಂಜೆಯಿಂದ ಇದ್ದಪ್ಪದೆ ಬಂಜೆ ಅಂತ ಕರ್ಕೊಳ್ತಾರೆ. ಇಂತಹ ಮಗನಾಗಿ ನಾನು ಹುಟ್ಟಿ ಆಕೆಯ ಮಗನಾಗಿ ಜಾನಕಿಯ ಮಗ ನಾನು ಸೀತೆಯ ಮಗ ಅಂಥದ್ರಲ್ಲಿ ನಾನು ಈ ಒಂದು ರಾಮನ ಗರ್ಭವನ್ನು ಬಿಡಿಸಿದ್ರೆ ಸೀತೆಗೆ ಮಕ್ಕಳೇ ಇಲ್ಲ ಅಂತ ಅನ್ಕೊಳ್ತಾರೆ. ಇಲ್ಲ ಆಗಬಾರ್ದು, ನಾನು ಏನ್ ಮಾಡ್ತೀನಿ, ತನ್ನ ಪೂರ್ವ ತೋಳುಗಳಿಗೆ ತೆಗೆದು ನನಗಿರುವಂತ ಈ ತೋಳುಗಳು ಯಾಕೆ, ಈ ನನ್ನಲ್ಲಿರುವಂತ ಪರಾಕ್ರಮ ಯಾಕೆ, ನಾನು ಜಾನಕಿಯ ಮಗನಲ್ಲಿ ತುಂಬಾ ಪರಾಕ್ರಮ ಇದೆ, ಹಾಗಾಗಿ ನಾನೇನ್ ಮಾಡ್ತೀನಿ ಈ ರಾಮನ ಗರ್ಭವನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಸಲೆ ವಾಸಿ ಅಂತ. ಸಲೆ ನಿಜ ಬರ್ಕಳಿ, ಸಲೆ ಅಂದ್ರೆ ನಿಜ, ವಾಸಿ ವಾಸಿ ಅಂದ್ರೆ ಪ್ರತಿಜ್ಞೆ. ಪ್ರತಿಜ್ಞೆ ನೋಡಿ ಪ್ರತಿಜ್ಞೆಯನ್ನು ಪದವನ್ನ ಬರ್ಕಳಿ. ಪ್ರತಿಜ್ಞೆಯನ್ನು ಮಾಡಿದ ಯಾರು, ಪ್ರತಿಜ್ಞೆಯನ್ನು ಮಾಡಿದಂತವರು ಯಾರು, ಪ್ರತಿಜ್ಞೆ ಮಾಡಿದಂತವ್ರು ಯಾರು, ವೀರ ಲವ. ಪ್ರತಿಜ್ಞೆಯನ್ನು ಮಾಡಿ ತೊಟ್ಟು ಅಂದ್ರೆ ಪ್ರತಿಜ್ಞೆಯನ್ನು ಕೈಗೊಂಡು ಲವನ್ ಉಳಿಸಿದ್ರು. ಲವನ್ ಏನ್ ಮಾಡ್ದ, ಉಳಿದಿದ್ದ